Hi everyone. Today I am going to discuss about motion in a plane. In that I am going to discuss about scalars and vectors. You all know about the what is meant by physical quantity in the previous classes. Okay. In our daily life we are observing the physical quantities in all situations. Okay. When a body starts moving we are observing the number of physical quantities. Okay. It may be speed, velocity, displacement, force, momentum, etc. Here we are calculating the or we are separating the physical quantities into two types. Those are known as scalars and vectors. We are calculating the physical quantities based on its magnitude and direction. Okay. First of all, scalars. Okay. Scalars or scalar quantity. It means scalar quantity is a physical quantity having only magnitude and no specified direction. Okay, these quantities having only magnitude. Okay, for example, mass of an object. ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಗ್ರಾಸರಿ ಶಾಪಿಗೆ ಹೋಗಿರ್ತೀವಿ, ನಮ್ಗೆ ಯಾವುದೇ ಒಂದು ಐಟಮ್ ಬೇಕಾಗಿರ್ತದೆ. ದಟ್ ಈಸ್ ಕನ್ಸಿಡರ್ ಶುಗರ್. 1 kg ಶುಗರ್ ಬೇಕಾಗ್ತಿರ್ತದೆ. ಅಂಗಡಿಯವ್ನು ಕೇಳ್ತೀವಿ ನಾವು ಶುಗರ್ ಕೊಡ್ರಿ ಅಂತ. ಬಟ್ ಅವ್ರು ಏನು ಹೇಳ್ತಾರೆ, ಎಷ್ಟು ಕೆ ಜಿ ಬೇಕು ನಿಮಗೆ ಅಂತ ಕೇಳ್ತಾನೆ. ಸೊ ಅವಾಗ ನಾವು ಏನು ಮಾಡಬೇಕು, ಆ ಒಂದು ಕ್ವಾಂಟಿಟಿನ ನಾವು ಮೆನ್ಷನ್ ಮಾಡಬೇಕು. ಅಂದಾಗ ಅವರು ಶಾಪ್ ಪರ್ಸನ್ ಕೊಡ್ತಾರೆ ನಮಗೆ 1 kg 5 kg ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂ ನಾವು ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಕೊಡ್ತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಮಾಸ್ ಶುಗರ್ ಅನ್ನೋದು ಒಂದು ಮಾಸ್ ಐಟಮ್ ಆಯಿತು. ಓಕೆ, ಎಷ್ಟು ಕ್ವಾಂಟಿಟಿ ಬೇಕು ಅದು ನ್ಯೂಮರಿಕಲ್ ವ್ಯಾಲ್ಯೂ ಒಳಗೆ ನಾವು ಹೇಳ್ತೀವಿ. 1 kg 5 kg ಆ ರೀತಿ. ಸೊ ಅಂದ್ರೇನು, ಇಲ್ಲಿ ಡೈರೆಕ್ಷನ್ ಅವಶ್ಯಕತೆ ಇಲ್ಲ. ಓನ್ಲಿ ವಿ ವಾಂಟ್ ಅ ಮಾಸ್ ಆಫ್ ಆ್ಯನ್ ಕ್ವಾಂಟಿಟಿ. ಓಕೆ, ಆ ಶುಗರ್ದು ಮಾಸ್ ಅಷ್ಟೇ ಬೇಕು ನಮಗೆ. ಸೊ ಇಲ್ಲಿ ಟೈಮ್ ಅವಶ್ಯಕತೆ ಇಲ್ಲ ನಮಗೆ. ಓಕೆ, ಲೆಂತ್ ಕೂಡ ಅವಶ್ಯಕತೆ ಇಲ್ಲ. ಹಾಗಾದರೆ ಲೆಂತು ಟೈಮು 0 ಆಗ್ತದೆ ಇಲ್ಲಿ ಮಾಸಲ್ಲಿ. ಅದೇ ರೀತಿ ಲೆಂತ್ ಆಫ್ ಆನ್ ಆಬ್ಜೆಕ್ಟ್. ಲೆಂತ್ ಆಫ್ ಆನ್ ಆಬ್ಜೆಕ್ಟ್ ಈಸ್ 1 ಮೀಟರ್ ಅಂತ ಕರಿತೀವಿ ನಾವು. ಓಕೆ, 1 ಮೀಟರ್ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಏನು, ಓನ್ಲಿ ಮ್ಯಾಗ್ನಿಟ್ಯೂಡ್ ಇದೆ. 1 ಮೀಟರ್ 5 ಮೀಟರ್ 10 ಮೀಟರ್ ಅಂತ ಕರಿತೀವಿ. ಅವೆಲ್ಲ ಏನದು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಕೂಡ ಏನು ಡೈರೆಕ್ಷನ್ ಅವಶ್ಯಕತೆ ಇರೋಗಿಲ್ಲ. ಓಕೆ, ಸೊ ಅದೇ ರೀತಿ ಟೈಮ್. ಇವಾಗ ಟೈಮ್ ಎಷ್ಟಪ್ಪ ಅಂತ ಕೇಳ್ತೀವಿ ನಾವು. ಓಕೆ, 5:30 ಅಂತ ಹೇಳ್ತಾರೆ. 5:30 ಅಂದಾಗೇನೋ ಅದೇನೋ ನಂಬರ್ ನ್ಯೂಮರಿಕಲ್ ವ್ಯಾಲ್ಯೂನ ರೀಪ್ರೆಸೆಂಟ್ ಮಾಡ್ತದೆ. ಓನ್ಲಿ ಮ್ಯಾಗ್ನಿಟ್ಯೂಡ್ ಅದು. ಓಕೆ, ಸೊ ಅದಕ್ಕೆ ಏನು ಡೈರೆಕ್ಷನ್ ಅವಶ್ಯಕತೆ ಇಲ್ಲ. ಯಾವ ಡೈರೆಕ್ಷನ್ ಅಂತ ಅವಶ್ಯಕತೆ ಇಲ್ಲ. ಅದೇ ರೀತಿ ಟೆಂಪ್ರೇಚರ್. ಎಟ್ ಪ್ರೆಸೆಂಟ್ ಟೆಂಪ್ರೇಚರ್ ಎಷ್ಟಿದೆ ಅಂತ ಕೇಳ್ತಾರೆ ಯಾರೋ ಒಬ್ಬ ಪರ್ಸನ್. ಸೊ ಕೇಳಿದಾಗ 28 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, 28 ಅಂತ ಹೇಳ್ತಾರೆ. 28 ಅನ್ನೋದೇನದು ಓನ್ಲಿ ಮ್ಯಾಗ್ನಿಟ್ಯೂಡ್ ನ್ಯೂಮರಿಕಲ್ ವ್ಯಾಲ್ಯೂ ಆಯಿತು. ಅದೇ ರೀತಿ ಸ್ಪೀಡ್ ಇರ್ಬೋದು, ಅದಕ್ಕೂ ಕೂಡ ಮ್ಯಾಗ್ನಿಟ್ಯೂಡ್ ಇರ್ತದೆ, ಡೈರೆಕ್ಷನ್ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಸ್ಪೀಡ್ ಅಂತ ತೊಗೊಂಡಾಗ ಒಂದು ಬಸ್ ತೊಗೋಬೋದು. ಬಸ್ಸಲ್ಲಿ ಮೇಲ್ಗಡೆ ಬರೀತಾರೆ ಡ್ರೈವರ್ ಸೀಟ್ ಪಕ್ಕದಲ್ಲಿ ವೇಗದ ಮಿತಿ 60 km/h. ಆ ಒಂದು ಮ್ಯಾಗ್ನಿಟ್ಯೂಡ್ನಲ್ಲಿ ಬಸ್ಸು ಯಾವ ಡೈರೆಕ್ಷನಲ್ಲಿ ಕೂಡ ಮೂಮೆಂಟ್ ಆಗ್ಬೋದು. ಓಕೆ, ಇನ್ ಎನಿ ಪಾಸಿಬಲ್ ಪಾತ್ ದ ಬಸ್ ಮೇ ಟ್ರಾವೆಲ್. ಓಕೆ, ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಅಲ್ಲಿ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದೆ. ಎಷ್ಟರ ಮ್ಯಾಗ್ನಿಟ್ಯೂಡು 60 km/h ಅಂತ ತಗೋತೀವಿ ನಾವು. ಓಕೆ, 60 km/h. ನೆಕ್ಸ್ಟ್ ಅದೇನು ಡೈರೆಕ್ಷನ್ ಮೆನ್ಷನ್ ಆಗಿದ್ರೆ ಏನಾಗ್ತದೆ, ಅದು ವೆಕ್ಟಾರ್ ಕ್ವಾಂಟಿಟಿ ಆಗ್ತದೆ. ಅದೇ ರೀತಿ ಡಿಸ್ಟೆನ್ಸ್ ಅಂತ ಕರಿಬೋದು, ಪಾತ್ ಲೆಂತ್ ಅಂತ ಕರಿಬೋದು. ಇವೆಲ್ಲ ಏನಾಗ್ತವೆ, ಇವು ಸ್ಕೇಲಾರ್ ಕ್ವಾಂಟಿಟಿ ಆಗ್ತದೆ. ಸೊ ಇವೆಲ್ಲ ಏನು ಕ್ವಾಂಟಿಟಿಯಲ್ಲಿ ನಾವು ಓನ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ಅಬ್ಸರ್ವ್ ಮಾಡ್ತೀವಿ. ಅದೇ ರೀತಿ ನೆಕ್ಸ್ಟ್ ವೆಕ್ಟಾರ್ಸ್ ಅಂತ ಬರೋಣ. ವೆಕ್ಟಾರ್ಸ್ ಆರ್ ವೆಕ್ಟಾರ್ ಕ್ವಾಂಟಿಟಿ. ಡೆಫಿನಿಷನ್ ನೋಡೋಣ ಇವಾಗ. ವೆಕ್ಟಾರ್ಸ್ ಆರ್ ವೆಕ್ಟಾರ್ ಕ್ವಾಂಟಿಟಿ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ having ಏನು both magnitude and specified direction. ಸೊ ಇದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಡಿಸ್ಪ್ಲೇಸ್ಮೆಂಟ್ ಅಂತ. ಈಗ ಪೊಸಿಷನ್ ಎ ಇದೆ. ಇನಿಷಿಯಲಿ ಆಬ್ಜೆಕ್ಟ್ ಒಂದು ಪೊಸಿಷನ್ ಇರ್ತದೆ ಎ ಅಂತ ತಗೊಳ್ಳೋಣ.
ಎ ಇಂದ ಜಂಪ್ ಆಗ್ತದೆ, ಆಬ್ಜೆಕ್ಟ್ ಜಂಪ್ ಆಗಿ ಏನದರ ಪೊಸಿಷನ್ ಅಕ್ಯುಪೈ ಮಾಡ್ತದೆ, ಬಿ ಅಂತ ತೊಗೊತೀವಿ. ಎ ಟು ಬಿ ಇದೇನು ಡಿಸ್ಟೆನ್ಸ್ ಕವರ್ ಮಾಡ್ತಲ್ಲ, ಇದು ಇನಿಷಿಯಲ್ ಪೊಸಿಷನ್. ಎ ಇಸ್ ದ ಇನಿಷಿಯಲ್, ಬಿ ಇಸ್ ದ ಫೈನಲ್ ಪೊಸಿಷನ್. ಸೊ ಇವುಗಳ ಸಬ್ಟ್ರಾಕ್ಷನ್ ತೊಗೊತೀವಿ ನಾವು, ದಟ್ ಗಿವ್ಸ್ ದಿ ಡಿಸ್ಪ್ಲೇಸ್ಮೆಂಟ್. ಸೊ ಇವಾಗ ಇಲ್ಲಿ ಏನಿದೆ, ಎ ಇಂದ ಬಿಗೆ ಮೂಮೆಂಟ್ ಆಯಿತು ಪಾರ್ಟಿಕಲ್ ಅಥವಾ ಬಾಡಿ. ಸೊ ಇಲ್ಲಿ ಏನಿದೆ, ಡೈರೆಕ್ಷನ್ ಕೂಡ ಮೆನ್ಷನ್ ಇದೆ. ಸೊ ಹಾಗಾಗಿ ಅದೇನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ನಾವು, ಚೇಂಜ್ ಇನ್ ದ ಪೊಸಿಷನ್ ಆಫ್ ಎ ಆಬ್ಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ವೆಲಾಸಿಟಿ. ನಾ ಇವಾಗ ತಾನೇ ಒಂದು ಎಕ್ಸಾಂಪಲ್ ಕೊಟ್ಟು, ಬಸ್ಸಿಂದು ಸ್ಪೀಡ್ ಲಿಮಿಟು ಮೇಲ್ಗಡೆ ಬರೆದಿರ್ತಾರೆ 60 km/h. ಈಗ ಇಲ್ಲಿ ಎ ಮತ್ತು ಬಿ ಇವೇ ಪೊಸಿಷನ್ ತೊಗೊಂಡು, ಈಗ ಬಸ್ಸು ಇನಿಷಿಯಲಿ ಎ ಪೊಸಿಷನ್ಗಿದೆ, ಎ ಇಂದ ಬಿಗೆ ಹೋಗಬೇಕು ಅಂತ ಮೆನ್ಷನ್ ಮಾಡ್ತೀವಿ ನಾವು. ಯಾವ ರೂಟಲ್ಲಿ, ಬೈ ದಿಸ್ ರೂಟ್ ಓನ್ಲಿ. ಇಲ್ಲಿ ಒಂದೇ ರೂಟ್ ಇದೆ, ಡೈರೆಕ್ಷನ್ ಇದೆ, ಇದೇ ರೂಟಲ್ಲಿ ಹೋಗಬೇಕು, ಮತ್ತು ಬೇರೆ ರೂಟಲ್ಲಿ ಹೋಗಂಗಿಲ್ಲ. ಈ ರೂಟ್ ಇರ್ಬೋದು ಅಥವಾ ಮತ್ತು ಎನಿ ಅದರ್ ರೂಟಲ್ಲಿ ಹೋಗಂಗಿಲ್ಲ, ಯಾಕಂದರೆ ಡೈರೆಕ್ಷನ್ ಮೆನ್ಷನ್ ಮಾಡಿದೆ. ಸೊ ಅವಾಗ ಏನಾಗ್ತದೆ, ಆ ಒಂದು ಮ್ಯಾಗ್ನಿಟ್ಯೂಡು ಆ್ಯಕ್ಟ್ ಆ್ಯಸ್ ಎ ಏನಾಗ್ತದೆ, ವೆಲಾಸಿಟಿ ಅಂತ ತೊಗೋತೀವಿ. ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆಸ್ ಡೈರೆಕ್ಷನ್ ಇದೆ. ಅದೇ ರೀತಿ ಎಕ್ಸಲೇಷನ್ ಆಫ್ ಎ ಬಾಡಿ, ಇಲ್ಲಿ ಕೂಡ ಏನು ಎಕ್ಸಲೇಷನ್ ಏನಿರ್ತದೆ, ಅದರಲ್ಲಿ ವೆಲಾಸಿಟಿ ಇರ್ತದೆ. ಸೊ ಹಾಗಾಗಿ ಇದು ಏನಾಗ್ತದೆ, ಇದು ಕೂಡ ವೆಕ್ಟಾರ್ ಕ್ವಾಂಟಿಟಿ ಆಗ್ತದೆ, ಇಲ್ಲಿ ಡೈರೆಕ್ಷನ್ ಇರ್ತದೆ. ಅದೇ ರೀತಿ ಫೋರ್ಸ್, ಎಫ್ ಈಕ್ವಲ್ ಟು ಎಮ್ ಎ ಅಂತ ತೊಗೋತೀವಿ ನಾವು, ಮಾಸ್ ಇಂಟು ಎಕ್ಸಲೇಷನ್. ಸೊ ಇಲ್ಲಿ ಎಕ್ಸಲೇಷನ್ ಇದೆ, ಓಕೆ. ಫೋರ್ಸ್ ಅಪ್ಲೈ ಮಾಡಿದ್ದೀವಿ ಬಾಡಿ ಮೇಲೆ, ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿದ್ದೀವಿ ಅದು ಕೂಡ ಕನ್ಸಿಡರ್ ಆಗ್ತದೆ. ಸೊ ಹಾಗಾಗಿ ಇದೇನಾಗ್ತದೆ, ವೆಕ್ಟಾರ್ ಕ್ವಾಂಟಿಟಿ ಆಗ್ತದೆ. ಅದೇ ರೀತಿ ಮೂಮೆಂಟಮ್, ಮಾಸ್ ಇಂಟು ವೆಲಾಸಿಟಿ ಅಂತ ತೊಗೊತೀವಿ. ಮೂಮೆಂಟಮ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಓಕೆ, ಇಲ್ಲಿ ವೆಲಾಸಿಟಿ ಇದೆ, ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಸೊ ಹಾಗಾಗಿ ಮೂಮೆಂಟಮ್ ಕೂಡ ವೆಕ್ಟಾರ್ ಕ್ವಾಂಟಿಟಿ. ಸೊ ಈ ರೀತಿ ನಾವು ಗಿವನ್ ಫಿಸಿಕಲ್ ಕ್ವಾಂಟಿಟಿನ ಬೇಸ್ಡ್ ಆನ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಮೇಲೆ ನಾವು ಕ್ಲಾಸಿಫೈ ಮಾಡ್ಬೋದು. ಅದೇ ರೀತಿ ವೆಕ್ಟರ್ನಲ್ಲಿ ಕೆಲವೊಂದಿಷ್ಟು ಟೈಪ್ಸ್ ಇದಾವೆ, ಒನ್ ಬೈ ಒನ್ ಡಿಸ್ಕಷನ್ ಮಾಡುವಂತೆ. ಟೈಪ್ಸ್ ಆಫ್ ವೆಕ್ಟಾರ್ಸ್. ಫಸ್ಟ್ ಒನ್ ಈಸ್ ಕೊಲಿನಿಯರ್ ವೆಕ್ಟಾರ್ಸ್. ನೀವು ಮ್ಯಾಥ್ಸಲ್ಲಿ ನೋಡಿರ್ತೀರಿ, ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಅಂದ್ರೇನು, 2 or more ಪಾಯಿಂಟ್ಸ್ ಆರ್ ಲೊಕೇಟೆಡ್ ಇನ್ ಅ ಸೇಮ್ ಲೈನ್ ಅಂತ ಕರಿತೀವಿ. ಎ ಬಿ ಸಿ ಅಂತ ತಗೊಳ್ಳೋಣ, ಎ ಬಿ ಸಿ. ಇವಾಗ ಅಕಾರ್ಡಿಂಗ್ ಟು ಮ್ಯಾಥ್ಸ್ ಏನಾಗ್ತದೆ, ಎ ಬಿ ಸಿ ಆರ್ ದ 3 ಪಾಯಿಂಟ್ಸ್ ಲೊಕೇಟೆಡ್ ಆನ್ ಎ ಸೇಮ್ ಲೈನ್ ಅಂತ ತಗೋತೀವಿ. ಓಕೆ, ಇದು ಕಾನ್ಸೆಪ್ಟ್ ನಾವು ವೆಕ್ಟಾರ್ಸ್ಗೆ ಅಪ್ಲೈ ಮಾಡೋಣ. ಕೊಲಿನಿಯರ್ ವೆಕ್ಟಾರ್ಸ್ ಅಂತ ಕರಿತೀವಿ. ಏನಾಗ್ತದೆ, 2 or more ವೆಕ್ಟಾರ್ಸ್ having equal or unequal magnitudes but moving in a same direction. ಸೊ ಇದು ಒರಿಜಿನ್ ಪಾಯಿಂಟ್ ಅಂತ ತಗೋಣ. ಓಕೆ, ಇಲ್ಲಿಂದ ಏನಿದೆ, ಸೇಮ್ ಡೈರೆಕ್ಷನಲ್ಲಿ ಮೂಮೆಂಟ್ ಆಗ್ತಾ ಇದ್ದಾವೆ. ಸೊ ಹೀಗಿದ್ದಾಗ ಓಕೆ ಅಂತ ನಾವು ಕೊಲಿನಿಯರ್ ವೆಕ್ಟಾರ್ಸ್ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಒನ್ನು ಈಕ್ವಲ್ ವೆಕ್ಟಾರ್ಸ್. ನೇಮ್ ಕೂಡ ಇಲ್ಲಿ ಇಂಡಿಕೇಟ್ ಮಾಡ್ತದೆ. 2 ವೆಕ್ಟಾರ್ಸ್, ಲೆಟ್ಸ್ ಕನ್ಸಿಡರ್ 2 ವೆಕ್ಟಾರ್ಸ್ ಆರ್ ಸೇ ಟು ಬಿ ಈಕ್ವಲ್ ವೆಕ್ಟಾರ್ಸ್ ಇಫ್ ಬೋತ್ ಆರ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್. ಏನಿರಬೇಕಿಲ್ಲಿ, ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಬೋತ್ ಆರ್ ಮೂವಿಂಗ್ ಇನ್ ಅ ಸೇಮ್ ಡೈರೆಕ್ಷನ್. ಇದೇ ಡಯಾಗ್ರಾಮ್ ತೊಗೊಂಡು ಇಲ್ಲಿ ವೆಕ್ಟರ್ ಎ ಮತ್ತು ಬಿ ಇದಾವೆ, ಸಿ ಕೂಡ ಇದೆ. ಓಕೆ, ಸೊ ಇವುಗಳ ಮ್ಯಾಗ್ನಿಟ್ಯೂಡ್ ನೋಡೋದು. ಇಲ್ಲಿ ಏನಿರ್ತದೆ, ಮ್ಯಾಗ್ನಿಟ್ಯೂಡು ಸೇಮ್ ಇರ್ತದೆ, ಬಟ್ ಏನೋ ಅವು ಕೂಡ ಏನೋ ಒಂದೇ ಡೈರೆಕ್ಷನಲ್ಲಿ ಮೂಮೆಂಟ್ ಆಗ್ತಾ ಇರಬೇಕು. ಸೊ ಹಾಗಾಗಿ ಅವುಗಳನ್ನ ನಾವು ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೆಗೆಟಿವ್ ವೆಕ್ಟಾರ್ಸ್. ಓಕೆ, ನೆಗೆಟಿವ್ ವೆಕ್ಟಾರ್ಸ್ ಇದು ಡೆಫಿನೇಷನ್ ನೋಡೋಣ. 2 ವೆಕ್ಟಾರ್ಸ್ ಹ್ಯಾವಿಂಗ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್. ದಿಸ್ ಇಸ್ ದ ಡೆಫಿನೇಷನ್. ಸೊ ಇದು ಯಾವ ರೀತಿ ಇರ್ತದೆ ಅಂದರೆ, ಇಲ್ಲಿ ಒಂದು ನಂಬರ್ ಲೈನ್ ಸಿಸ್ಟಮ್ ತೊಗೊಂಡು, ಓಕೆ, ದಿಸ್ ಇಸ್ ದ ರೆಫರೆನ್ಸ್ ಪಾಯಿಂಟ್, ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಇವಾಗ ಇಲ್ಲಿ ನಾನು ಡಿಸ್ಟೆನ್ಸ್ ಮ್ಯಾಗ್ನಿಟ್ಯೂಡ್ ತೊಗೋತೀನಿ, ವೆಕ್ಟಾರ್ ಎ ಅಂತ ತೊಗೊತೀನಿ, ವೆಕ್ಟಾರ್ ಎ. ನೆಕ್ಸ್ಟ್ ಅದೇ ಸೇಮ್ ಮ್ಯಾಗ್ನಿಟ್ಯೂಡಲ್ಲೂ ನೆಗೆಟಿವ್ ಆಕ್ಸಿಸ್ ತೊಗೊತೀನಿ, ಅದೇನು ಮೈನಸ್ ಎ ಅಂತ ತೊಗೊತೀನಿ. ಸೊ ಇಲ್ಲಿ ವೆಕ್ಟಾರ್ ಎ ಈಕ್ವಲ್ ಟು 1 ಸೆಂಟಿಮೀಟ್ರ್ ಅಂತ ತೊಗೋತೀನಿ, ಲೆಂತ್ ಇಂಟರ್ವಲ್ ತೊಗೋತೀನಿ, 1 ಸೆಂಟಿಮೀಟ್ರ್ ಇರ್ತದೆ. ಬಟ್ ಏನು, ಮೈನಸ್ ಎ ಕೂಡ ಏನು 1 ಸೆಂಟಿಮೀಟ್ರ್ ಇರ್ತದೆ, ಬಟ್ ಡೈರೆಕ್ಷನ್ ಅಪೋಸಿಟ್ ಇರ್ತದೆ, ಒಂದು ಪಾಸಿಟಿವ್ ಡೈರೆಕ್ಷನ್, ಒಂದು ನೆಗೆಟಿವ್ ಡೈರೆಕ್ಷನ್. ಸೊ ಆ ರೀತಿದಾಗ ಆ ಒಂದು ವೆಕ್ಟಾರ್ಗೆ ನೆಗೆಟಿವ್ ಆಫ್ ವೆಕ್ಟಾರ್ ಎ ಅಂತ ಕರಿತೀವಿ. 2 ವೆಕ್ಟಾರ್ಸ್
are having equal magnitude but moving in a opposite direction. Okay, here is now ತಗೋಬಹುದು. Next one, ಯೂನಿಟ್ ವೆಕ್ಟಾರ್. ಯೂನಿಟ್ ವೆಕ್ಟಾರ್ ಅಂತ ಕೇಳ್ತಾರೆ. ದಿಸ್ ಇಸ್ ವೆರಿ ಸಿಂಪಲ್. ಯಾವುದೇ ಒಂದು ವೆಕ್ಟಾರ್ ತಗೊಳ್ಳೋದು, ವೆಕ್ಟಾರ್ ಎ ಅಂತ ತೊಗೊಂಡ್ರೆ ಅದ್ರ ವ್ಯಾಲ್ಯೂ ಆಲ್ವೇಸ್ ಒನ್ ಇರ್ತದೆ. ನೀವು ಯಾವುದೇ ಫಿಸಿಕಲ್ ಕ್ವಾಂಟಿಟಿ ತೊಗೊಳ್ರಿ, ಮಾಸ್ ತೊಗೊಳ್ರಿ, ಲೆಂತ್ ತೊಗೊಳ್ರಿ, ಟೈಮ್ ತೊಗೊಳ್ರಿ, ಆಲ್ವೇಸ್ ಒನ್. ಸೊ ನಾ ಈಗ ಲೆಂತ್ ತೊಗೊಂಡ್ರೆ 1 ಸೆಂಟಿಮೀಟರ್ ಅಂತ ಕರಿತೀನಿ, ಮಾಸ್ ತೊಗೊಂಡ್ರೆ 1 kg ಅಂತ ಬರಿಬೋದು. ಅಂದ್ರೇನು, ಆಲ್ವೇಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ ಒನ್ ಬಿಟ್ಟು ಬೇರೆ ವ್ಯಾಲ್ಯೂ ಇರೋಂಗಿಲ್ಲ ಇಲ್ಲಿ. ಓಕೆ, ಅದಕ್ಕೆ ಅಂತ ಕರಿತೀವಿ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಅದೇ ರೀತಿ ಕೋಪ್ಲೇನಾರ್ ವೆಕ್ಟಾರ್ಸ್. ಕೋಪ್ಲೇನಾರ್ ವೆಕ್ಟಾರ್ಸ್. ಸೊ ಇವಾಗ ನಾವು ಪ್ಲೇನ್ ಸಿಸ್ಟಮ್ ತೊಗೋಬೋದು, ಎಕ್ಸ್ ವೈ ಪ್ಲೇನ್. ಓಕೆ, ದಿಸ್ ಇಸ್ ಅ ಎಕ್ಸ್ ವೈ ಪ್ಲೇನ್. ಸೊ ಇಲ್ಲಿ ನಾವು ಒಂದು ಪಾರ್ಟಿಕಲ್ ಇದೆ ಎ ಮತ್ತು ಬಿ ಅಂತ ತೊಗೋಬೋದು. ಎರಡು ಪಾರ್ಟಿಕಲ್ ಎ ಮತ್ತು ಬಿ ಅಂತ ತೊಗೊಳ್ಳೋಣ. ಓಕೆ, ಅರ್ಧ ಪಾರ್ಟಿಕಲ್ಸ್ ಅಂದರೆ ಎ ಮತ್ತು ಬಿನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಬೈ ಯೂಸಿಂಗ್ ಪ್ಲೇನ್. ಯಾವುದು? ಎಕ್ಸ್ ವೈ ಪ್ಲೇನ್. ಅಂದರೆ ಇವೆರಡು ಏನೋ ಸೇಮ್ ಪ್ಲೇನಲ್ಲಿ ಇದಾವೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಟು ಆರ್ ಮೋರ್ ವೆಕ್ಟರ್ಸ್ ಆರ್ ಲೈಯಿಂಗ್ ಮೀನ್ಸ್ ಲೊಕೇಟೆಡ್ ಆನ್ ದ ಸೇಮ್ ಪ್ಲೇನ್. ಯಾವುದು ಸೇಮ್ ಪ್ಲೇನ್ ಅಂದರೆ ಎಕ್ಸ್ ವೈ ಪ್ಲೇನ್ ಅಂತ ಕರಿತೀವಿ. ಈ ಪ್ಲೇನ್ ಬಿಟ್ಟು ಹೊರಗಡೆ ಇಲ್ಲ ಅವು ವೆಕ್ಟರ್ಸ್ ಅಥವಾ ಆ ಒಂದು ಫಿಸಿಕಲ್ ಕ್ವಾಂಟಿಟಿ. ಅದಕ್ಕೆ ನಾವು ಕೋಪ್ಲೇನಾರ್ ವೆಕ್ಟರ್ಸ್ ಅಂತ ಕರಿತೀವಿ. ಅದೇ ರೀತಿ ನಲ್ ವೆಕ್ಟರ್ಸ್ ಅಂತ ತಗೋತೀವಿ. ನಲ್ ವೆಕ್ಟರ್ಸ್ ಇದು ಕೂಡ ಭಾಳ ಈಸಿ ಇದೆ. ನೀವು ಕಣ್ಣು ಮುಚ್ಚಿ ಬರಿಬೋದು. ಯಾವುದೇ ಒಂದು ವೆಕ್ಟಾರ್ ಮ್ಯಾಗ್ನಿಟ್ಯೂಡು 0 ಇರ್ತದೆ, ಆಲ್ವೇಸ್ 0 ಇದ್ದಾಗ ಅದಕ್ಕೆ ಅಂತ ನಾವು ನಲ್ ವೆಕ್ಟರ್ ಅಂತ ಕರಿತೀವಿ. 0 ಬಿಟ್ಟು ಬೇರೆ ವ್ಯಾಲ್ಯೂ ಯಾವುದೂ ಇರೋಂಗಿಲ್ಲ ಇಲ್ಲಿ. ಎ ವೆಕ್ಟರ್ ಹ್ಯಾವಿಂಗ್ 0 ಮ್ಯಾಗ್ನಿಟ್ಯೂಡ್ ಇಸ್ ನೋನ್ ಆಸ್ ನಲ್ ವೆಕ್ಟಾರ್ಸ್. ನೆಕ್ಸ್ಟ್ ಅದೇ ರೀತಿ ಆರ್ಥೋಗೋನಲ್ ವೆಕ್ಟಾರ್ಸ್. ಆರ್ಥೋಗೋನಲ್ ವೆಕ್ಟಾರ್ಸ್. ಸೊ ಇಲ್ಲಿ ನಾವು ಒಂದು ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ ಸಿಸ್ಟಮ್ ತೊಗೊಳ್ಳೋಣ. ಓಕೆ, ಎಕ್ಸ್ ವೈ ಝೆಡ್ ಅಂತ ತೊಗೊತೀವಿ. ಸೊ ಇಲ್ಲಿ ಪೊಸಿಷನ್ ವೆಕ್ಟರ್ ಬರ್ತದೆ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಇಲ್ಲಿ ಯಾವುದು? ಐ ಕ್ಯಾಪು, ಇಲ್ಲಿ ಜೆ ಕ್ಯಾಪು, ಇಲ್ಲಿ ಕೆ ಕ್ಯಾಪ್. ಅವುಗಳ ಲೊಕೇಶನ್ ನೋಡ್ತೀವಿ ನಾವು ಒನ್ ವಿತ್ ರೆಸ್ಪೆಕ್ಟ್ ಟು ಎನದರ್. ಅವೇನಿರ್ತಾವೆ ಯೂಶ್ವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಇರ್ತವೆ. ಸೊ ಹಾಗಾಗಿ ಅವಕ್ಕೆ ಅಂತ ನಾವು ಆರ್ಥೋಗೋನಲ್ ವೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ಐ ಕ್ಯಾಪ್ ಈಸ್ ಪರ್ಪೆಂಡಿಕ್ಯುಲರ್ ಟು ಜೆ ಕ್ಯಾಪ್, ಜೆ ಕ್ಯಾಪ್ ಈಸ್ ಪರ್ಪೆಂಡಿಕ್ಯುಲರ್ ಟು ಕೆ ಕ್ಯಾಪ್, ಆಸ್ ವೆಲ್ ಆಸ್ ಕೆ ಕ್ಯಾಪ್ ಈಸ್ ಪರ್ಪೆಂಡಿಕ್ಯುಲರ್ ಟು ಐ ಕ್ಯಾಪ್. ಈ ರೀತಿ ನಾವು ಲೊಕೇಶನ್ ಆರ್ ಅರೇಂಜ್ಮೆಂಟ್ ಆಫ್ ವೆಕ್ಟರ್ಸ್ ನಾವು ನೋಡ್ತೀವಿ ಬೇಸ್ಡ್ ಆನ್ ಆ್ಯಂಗಲ್ ಫಾರ್ಮೇಷನ್. ನೆಕ್ಸ್ಟ್ ಇದಾದಮೇಲೆ ವೆಕ್ಟರ್ಸ್ ಆಲ್ಸೋ ಒಬೇ ಸರ್ಟನ್ ಆಪರೇಷನ್ಸ್, ಅರ್ಥಮೆಟಿಕ್ ಆಪರೇಷನ್ಸ್. ಓಕೆ, ಅವು ಯಾವ ನೋಡೋಣ ಒನ್ ಬೈ ಒನ್. ಎಡಿಷನ್ ಬಗ್ಗೆ ನೋಡೋಣ. ಎಡಿಷನ್ ಆಫ್ ವೆಕ್ಟಾರ್ಸ್. ಓಕೆ, ಇಲ್ಲಿ ಫಸ್ಟ್ ಒನ್ ನೋಡೋಣ, ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಎಡಿಷನ್. ಓಕೆ, ಸೊ ಇಲ್ಲಿ ಏನಾಗ್ತದೆ, ನಾವು ವೆಕ್ಟಾರ್ನ ರೀಪ್ರಿಂಟ್ ಮಾಡಬೇಕು. ಯಾವ ರೀತಿ? ಬೈ ಯೂಸಿಂಗ್ ದಿ ಡಯಾಗ್ರಾಮ್ಸ್. ಸೊ ಇವಾಗ ಇಲ್ಲಿ ಟ್ರಯಾಂಗಲ್ ಎಡಿಷನಲ್ಲಿ ಡಯಾಗ್ರಾಮ್ ಯಾವ ರೀತಿ ಇರ್ತದೆ ಅಂದರೆ ಟ್ರಯಾಂಗಲ್ ಶೇಪ್ ಇರ್ತದೆ. ನಿಮಗೆಲ್ಲ ಗೊತ್ತಿದೆ ಟ್ರಯಾಂಗಲ್ ಅಂದರೆ 3 ಸೈಡ್ಸ್ ಇರ್ತಾವೆ. ಓಕೆ, ಸೊ ಇಲ್ಲಿ ಯಾವುದು? ಪಿ ಕ್ಯೂ ಎಸ್ ಈಸ್ ಎ ಟ್ರಯಾಂಗಲ್. ನೀವು ನೋಡ್ಬೋದು ಇಲ್ಲಿ ಸೈಡ್ಸ್ ಇದಾವೆ. ಪಿ ಕ್ಯೂ ಈಸ್ ಎ ಒನ್ ಸೈಡ್ ಹ್ಯಾವಿಂಗ್ ವೆಕ್ಟರ್ ಎ, ಕ್ಯೂ ಎಸ್ ಈಸ್ ದ ಅನದರ್ ಸೈಡ್ ಹ್ಯಾವಿಂಗ್ ವೆಕ್ಟರ್ ಬಿ, ಆ್ಯಂಡ್ ಪಿ ಎಸ್ ಈಸ್ ದ ಅನದರ್ ವೆಕ್ಟರ್ ಹ್ಯಾವಿಂಗ್ ದ ವೆಕ್ಟರ್ ಆರ್. ಸೊ ಇಲ್ಲಿ ಕಂಡೀಷನ್ ಇದೆ ಏನಂದರೆ, ನಾವು ಟ್ರಯಾಂಗಲ್ ಎಡಿಷನ್ನ ರೀಪ್ರಿಂಟ್ ಮಾಡಬೇಕಂದ್ರೆ ಇಲ್ಲಿ ಎರಡು ಎಕ್ಸಿಸ್ಗೆ ಎ ಆ್ಯಂಡ್ ಬಿ ಆರ್ ದ ಅಡ್ಜಸೆಂಟ್ ವೆಕ್ಟಾರ್ಸ್ ಆಫ್ ದಿಸ್ ಟ್ರಯಾಂಗಲ್. ಅವುಗಳ ಡೈರೆಕ್ಷನ್ ಯಾವ ರೀತಿ ಇರಬೇಕು? ಸೇಮ್ ಡೈರೆಕ್ಷನ್. ಇಲ್ಲಿ ನೋಡ್ಬೋದು ನೀವು ಸೇಮ್ ಡೈರೆಕ್ಷನ್ ಇದೆ. ಓಕೆ, ಇನ್ನೊಂದು ನೋಡ್ಬೋದು ನೀವು ಇದು ಅಪೋಸಿಟ್ ಡೈರೆಕ್ಷನ್ ಇದೆ. ಓಕೆ, ಯಾವೊಂದು ಆಕ್ಸಿಸ್ ಡೈರೆಕ್ಷನ್ ಅಪೋಸಿಟ್ ಇರ್ತದೆ ಅದು ರಿಸಲ್ಟೆಂಟ್ ವೆಕ್ಟರ್ನ ರೀಪ್ರಿಂಟ್ ಮಾಡ್ತಾ ಇರ್ತದೆ. ಸೊ ಇದಕ್ಕೆ ಸ್ಟೇಟ್ಮೆಂಟ್ ನೋಡ್ಬೋದು ನಾವು, two vectors can be reprinted in magnitude and direction by the two sides of a triangle. ಯಾವ ಸೈಡ್ಸು? ಪಿ ಕ್ಯೂ ಮತ್ತು ಕ್ಯೂ ಎಸ್ ಅವೆರಡು ಸೈಡ್ಸ್ ಟೇಕನ್ ಇನ್ ಅ ಸೇಮ್ ಆರ್ಡರ್, ಡೈರೆಕ್ಷನ್ ಸೇಮ್ ಆರ್ಡರ್ ಆಗಿದೆ. ದೆನ್ ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ರೀಪ್ರಿಂಟೆಡ್ ಕಂಪ್ಲೀಟ್ಲಿ ಬೈ ದ ಥರ್ಡ್ ಸೈಡ್. ಇಲ್ಲಿ ನೋಡ್ಬೋದು ಥರ್ಡ್ ಸೈಡ್ ಇದೆ ಆಫ್ ದ ಟ್ರಯಾಂಗಲ್ ಟೇಕನ್ ಇನ್ ಅ ಅಪೋಸಿಟ್ ಆರ್ಡರ್. ನೀವು ನೋಡ್ಬೋದು ಥರ್ಡ್ ಸೈಡ್ ಏನು ರಿಸಲ್ಟೆಂಟ್ ವೆಕ್ಟರ್ ಆರ್ ಇದೆ, ಸೈಡ್ ಏನೋ ಅಪೋಸಿಟ್ ಡೈರೆಕ್ಷನ್ ಇದೆ. ಅದು ಹಾಗಾದರೆ ರಿಸಲ್ಟೆಂಟ್ ವೆಕ್ಟರ್ ರೀಪ್ರಿಂಟ್ ಮಾಡ್ತದೆ. ಅದೇ ರೀತಿ ನಾವು ಆಕ್ಸಿಸ್ ನೋಡಿದ್ವಿ, ಪಿ ಕ್ಯೂ ಈಕ್ವಲ್ ಟು ಎ,
QS equal to B, PS equal to R. Here A and B are the two adjacent vectors of a triangle and R is the resultant vector. Okay, here A and B are the adjacent vectors. R is the resultant vector. Okay, this is about the triangle law of vector addition. Okay. Remaining concept I will discuss in next class. Thank you.